ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾತ್ರೆ ಸಾಗುವಂತ ಮಾರ್ಗದ ಉದ್ದಕ್ಕೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ಸುಮಾರು 10,000ಕ್ಕೂ ಅಧಿಕ ಹನುಮ ಭಕ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಸಂಪೂರ್ಣ ಭದ್ರತೆಯನ್ನ ನೋಡಿಕೊಳ್ತಾ ಇದ್ದಾರೆ. ಹನುಮ ಜಯಂತಿ ಪ್ರಯುಕ್ತ ಏನು ನಮ್ಮ ಶ್ರೀರಂಗಪಟ್ಟಣ ಪಟ್ಟಣದಲ್ಲಿ ಒಂದು ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಅದು ನಿಮಿಷಾಂಬ ದೇವಸ್ಥಾನದ ಬಳಿಯಿಂದ ಪ್ರಾರಂಭವಾಗಿ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಬರುವಂಥ ಒಂದು ಪ್ರಕ್ರಿಯೆ ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಸ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದ ಪೊಲೀಸ್ ಬಂದೋಬಸ್ತನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಪೊಲೀಸ್ ಡಿಪ್ಲಾಯ್ಮೆಂಟ್ನ ಮಾಡ್ಕೊಂಡಿದ್ದೀವಿ. KSRP ತುಕಡಿಗಳನ್ನ ಕರೆಸ್ಕೊಂಡಿದ್ದೀವಿ. ಮತ್ತು ಈಗ ಆಗಲೇ ಆಯೋಜಕರಿಗೆ ನಾವು ಏನೇನು ಷರತ್ತುಗಳನ್ನ ಕಾನೂನು ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ವಿಧಿಸಬೇಕು ಅವನ್ನೆಲ್ಲ ನಾವು ಅವ್ರಿಗೆ ತಿಳಿ ಹೇಳಿದ್ದೀವಿ. ಕಾನೂನಿನ ಪ್ರಕಾರ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ ಈ ಒಂದು ಯಾತ್ರೆನ ಆಯೋಜಿಸಬೇಕಂತ ಅವರಿಗೆ ನಾವು ತಿಳಿ ಹೇಳಿದ್ದೀವಿ. ಅವರು ಕೂಡ ಇದಕ್ಕೆಲ್ಲ ಸಕಾರಾತ್ಮಕ ಪ್ರಕ್ರಿಯೆ. ಸ್ವಲ್ಪ ವರ್ಷದ ಹಿಂದಿನವರೆಗೆ ನಾವು ಮುಸಲ್ಮಾನ ಹುಡುಗರು ಮೋಸ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಮುಸಲ್ಮಾನ ಹುಡುಗಿಯರು ಮೋಸ ಮಾಡ್ತಾ ಇದ್ದಾರೆ. ಇಡೀ ಕೇರಳ ಸ್ಟೋರಿಯಲ್ಲಿ ಇರುವಂತದ್ದು 2 ಜನ ಹಿಂದೂ ಹುಡುಗಿಯರು ಹೈಯರ್ ಎಜುಕೇಶನ್ಗೋಸ್ಕರ ಅಂತ ಯಾವುದೋ ಊರಿಗೆ ಹೋಗಿದ್ದಾರೆ. ನೀವು ನೋಡಿದ್ದೀರಾ? ನೋಡದವರಿಗೆ ಹೇಳ್ತಾ ಇದ್ದೇನೆ ನಾನು. ದೊಡ್ಡ ಪ್ರಮಾಣದಲ್ಲಿ ನಾನು ನೋಡೇ ಇಲ್ಲ. ಮುಸಲ್ಮಾನರು ನೋಡಿದ್ದಾರೆ, ನಾವು ನೋಡಿಲ್ಲ. ನೋಡಿ ವಿಚಿತ್ರ ಹೇಗೆ ಅಂತ. ಅದಕ್ಕೋಸ್ಕರ ಅವರು ಆ ಶಾಲೆಗೆ ಹೋದಾಗ ಅಲ್ಲಿ ಹಾಸ್ಟೆಲ್ಗೆ ಅವರನ್ನು ಸೇರಿಸ್ಕೊಂಡ್ರು. ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಆಗಿತ್ತು. ಅದಕ್ಕೆ ಒಂದು ಕೋಣೆ ಒಳಗೆ 4 ಜನರಿಗೆ ಅವಕಾಶ. 4 ಜನರಲ್ಲಿ 2 ಜನ ಹಿಂದೂಗಳು, ಒಬ್ಬಳು ಕ್ರಿಶ್ಚಿಯನ್, ಒಬ್ಬಳು ಮುಸಲ್ಮಾನ್. ಹೋದ ದಿನದಿಂದ ಮುಸಲ್ಮಾನ ಹುಡುಗಿ ಅವಳು ಅಲ್ಲಿದ್ದಂತ ಮುಸಲ್ಮಾನ ಹುಡುಗನಿಗೆ ಎಲ್ಲ ವಿಷಯವನ್ನು ಹೇಳ್ತಾ ಇದ್ಲು, ಫೋಟೋ ತೆಗಿಲಿಕ್ಕೆ ಹೇಳಿದ್ಲು. ಅದಾದ ಮೇಲೆ ಒಂದು ದಿನ ಅವಳು ಪ್ರಶ್ನೆಯನ್ನು ಕೇಳಿದ್ಲು, ನಿಮಗೆ ದೇವರಿದಾನ ಅಂತ. ಈ 2 ಹುಡುಗಿಯರಲ್ಲಿ ಒಬ್ಬಳು ಹುಡುಗಿಯ ತಂದೆ ಅವನು ಕಮ್ಯುನಿಸ್ಟ್. ಅವ ನಮ್ಮ ದೇವರನ್ನೆಲ್ಲಿ ನಂಬ್ತಾನೆ, ಧರ್ಮವನ್ನೆಲ್ಲಿ ನಂಬ್ತಾನೆ. ಅದಕ್ಕೋಸ್ಕರ ಅವಳಿಗೆ ಏನು ಗೊತ್ತೇ ಇಲ್ಲ. ಇನ್ನೊಬ್ಬಳು ಹುಡುಗಿಗೆ ಸ್ವಲ್ಪ ಗೊತ್ತಿತ್ತು. ಅದಕ್ಕೋಸ್ಕರ ಅವಳು ಹೇಳಿದ್ಲು, ಶಿವ ನಮ್ಮ ದೇವರು. ನಾವೀಗ ಶಿವನನ್ನೇ ಆರಾಧನೆ ಮಾಡಿ ಬಂದಿದ್ದು. ಅವಾಗ ಮುಸಲ್ಮಾನ್ ಹುಡುಗಿ ಏನು ಹೇಳಿದ್ಲು ಗೊತ್ತಾ? ಅಲ್ಲಮ್ಮ ನಿನ್ನ ಶಿವ ಎಲ್ಲಿರ್ತಾನೆ? ಅವನು ಎಲ್ಲೆಲ್ಲ ತಿರ್ಗಾಡ್ಕೊಂಡಿರ್ತಾನೆ. ಸ್ವಲ್ಪ ಇವಳಿಗೆ ಗಾಬರಿ ಆಯ್ತು. ಇವಳು ತಕ್ಷಣ ಹೇಳಿದ್ದು, ಅದು ರಾಮ ಕೃಷ್ಣ ಇದ್ದಾನೆ. ನಾಚಿಕೆ ಆಗೋಲ್ಲ ನಿನಗೆ ರಾಮನ ಹೆಸರು ಹೇಳಲಿಕ್ಕೆ? ಅವನ ಹೆಂಡತಿ ಸೀತೆಯನ್ನೇ ರಕ್ಷಣೆ ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಕೃಷ್ಣ 16,000 ಜನ ಹುಡುಗಿಯರನ್ನು ಹಾಳು ಮಾಡಿದ್ದಾನೆ. ನೀವು ಅವನನ್ನು ಒಪ್ಕೊಳ್ತೀರ? ಏಕದಮ್ಮಿ ಇವರಿಗೆ ಬದಲಾಗೋಯ್ತು. ಧರ್ಮದ ನಂಬಿಕೆನೂ ಹೋಯ್ತು. ನಿಧಾನವಾಗಿ ಅವರು ಮುಸಲ್ಮಾನರಾದರು. ಹಿಜಾಬ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಕುರಾನ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಬ್ಬರು ಮತಾಂತರ ಆದರು. ಇಬ್ಬರ ಮೇಲೂ ಅತ್ಯಾಚಾರ ನಡೆಯಿತು. ಆದ್ರೆ ಯಾರು ಕ್ರಿಶ್ಚಿಯನ್ ಹುಡುಗಿ ಇದ್ಲೋ ಅವಳು ಇದನ್ನು ನಂಬಲಿಲ್ಲ, ಇದನ್ನು ಒಪ್ಪಲಿಲ್ಲ. ಅವಳ ಯೇಸು. ಇನ್ನು ಹನುಮಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಹನುಮ ಮಾಲಾಧಾರಿಗಳಿಗೆ ರಗ್ಗನ್ನ ವಿತರಣೆ ಮಾಡಿದ್ದಾರೆ. ಅಂಜನಾದ್ರಿಯ ಕೆಳಭಾಗದಲ್ಲಿ ವೇದ ಪಾಠ ಶಾಲೆಯಲ್ಲಿ ಹನುಮ ಮಾಲಾಧಾರಿಗಳಿಂದ ಭಜನೆ ನಡೀತಾ ಇದೆ. ಭಜನೆಯಲ್ಲಿ ಪಾಲ್ಗೊಂಡಂತ ಶಾಸಕ ರೆಡ್ಡಿ ನೂರಾರು ಜನ ಹನುಮ ಮಾಲಾಧಾರಿಗಳಿಗೆ ರಗ್ಗನ್ನ ವಿತರಿಸಿ ಶುಭವನ್ನ ಕೋರಿದ್ದಾರೆ. ಇನ್ನು ಅಂಜನಾದ್ರಿ ಬೆಟ್ಟಕ್ಕೆ ಸಾಕಷ್ಟು ಜನ ಹನುಮನ ಭಕ್ತರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಸಿಕ್ಕಾಪಟ್ಟೆ ಅಲ್ಲೂ ಕೂಡ ರಶ್ ಇರುವಂಥದ್ದು. ಆ ರಶ್ ಮಧ್ಯದಲ್ಲೇ ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಹನುಮನ ಬಗ್ಗೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ರಾಮನ ಬಗ್ಗೆ ಘೋಷಣೆಯನ್ನು ಕೂಗ್ತಾ ಇದ್ದಾರೆ, ಭಜನೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಜನಾದ್ರಿ ಬೆಟ್ಟದ ಸುತ್ತ ಕಣ್ಣು ಹಾಯಿಸಲೆಲ್ಲ ಕೂಡ ಒಂದು ಕೇಸರಿ ಸಮುದ್ರ ಕಾಣಿಸ್ತಾ ಇರೋ ಥರ ಕಂಡು ಬರ್ತಾ ಇದೆ. ಇನ್ನು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ. ಸಂಕೀರ್ತನಾ ಯಾತ್ರೆಯಲ್ಲಿ ಸಾವಿರಾರು ಮಹಿಳೆಯರು ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಶಾಸಕ CT ರವಿ ಕೂಡ ಭಾಗಿಯಾಗಿರುವಂಥದ್ದು. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾತ್ರೆ ಬಳಿಕ ದತ್ತಪೀಠಕ್ಕೆ ತೆರಳುತ್ತಾ ಇದ್ದಾರೆ ಮಹಿಳೆಯರು. ದತ್ತಪೀಠದಲ್ಲಿ ಅನಸೂಯ ಜಯಂತಿ ಆಚರಣೆಯನ್ನು ಮಾಡಲಾಗುತ್ತೆ. ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಹೊರಟಿರ್ತಕ್ಕಂಥ ಸಂಕೀರ್ತನಾ ಯಾತ್ರೆ ಇದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.